ಸಿಎಂಗೆ ನೋಟಿಸ್ ಕೊಟ್ಟಿರುವಂತಹ ಬೆನ್ನಲ್ಲೇ ಮಹತ್ವದ ಬೆಳವಣಿಗೆಗಳು ನಡೀತಾ ಇದೆ ಕಾಂಗ್ರೆಸ್ ಪಾಳೆಯದಲ್ಲಿ. ಡಿಸಿಎಂ ಡಿಕೆ ಶಿವಕುಮಾರ್ ನೇತೃತ್ವದಲ್ಲಿ ಸಚಿವ ಸಂಪುಟ ಸಭೆ ನಡೆಯಲಿದೆ. ಮೂಢ ದಾಖಲೆಗಳನ್ನ ಕ್ಯಾಬಿನೆಟ್ಗೆ ತರಿಸಿಕೊಂಡು ಸಚಿವರು ಇದೀಗ ಅದನ್ನ ಪರಿಶೀಲಿಸುವಂತ ಕಾರ್ಯವನ್ನ ಮಾಡ್ತಾ ಇದ್ದಾರೆ. ಸಚಿವ ಸಂಪುಟ ಸಭೆ ಶುರುವಾಗಿದೆ, ಆದ್ರೆ ಮುಖ್ಯಮಂತ್ರಿಗಳಿಲ್ಲ ಈ ಸಭೆಯಲ್ಲಿ. ಸುಮಾರು 25 ಈ ಬೈಂಡ್ ಬುಕ್ ಗಳನ್ನ, ಸ್ಪೈರಲ್ ಬೈಂಡ್ ಬುಕ್ ಅಂತಾರಲ್ಲ ಅಂತ ಬುಕ್ ಗಳನ್ನ ತರಿಸ್ಕೊಂಡಿದ್ದಾರಂತೆ. ಏನಕ್ಕೆ, ಯಾರ್ಯಾರಿಗೆ ಎಷ್ಟೆಷ್ಟು ಸೈಟು ಬೇರೆ ಬೇರೆ ಸಂದರ್ಭದಲ್ಲಿ ಹಂಚಿಕೆ ಆಗಿದೆ, ಸಂಪೂರ್ಣ ವಿವರಗಳಿರುವಂತಹ ದಾಖಲೆಗಳ ಬಗ್ಗೆ ಈಗ ಆ ದಾಖಲೆಗಳನ್ನ ತರಿಸ್ಕೊಂಡು ಅದ್ರ ಮೇಲೆ ಚರ್ಚೆ ನಡೆಸುವಂತ ಪ್ರಕ್ರಿಯೆ ನಡೀತಾ ಇದೆ. ಸಚಿವ ಸಂಪುಟ ಸಭೆ ಇವತ್ತು ಬಹಳ ಇಂಟ್ರೆಸ್ಟಿಂಗ್ ಆಗಿರುವಂಥದ್ದು. ಅದ್ಯಾಕೆ ಅಂತ ಅಂದ್ರೆ, ರಾಜ್ಯಪಾಲರು ಈಗ ಮುಖ್ಯಮಂತ್ರಿಗಳಿಗೆ ನೋಟಿಸ್ ಅನ್ನ ಕೊಟ್ಟಿದ್ದಾರೆ. ಈ ಟಿ.ಜೆ. ಅಬ್ರಹಾಂ ಸಲ್ಲಿಸಿದಂತ ಮುಖ್ಯಮಂತ್ರಿಗಳ ವಿರುದ್ಧ ತನಿಖೆ ನಡೆಸೋದಕ್ಕೆ ಅವಕಾಶವನ್ನ ಕೋರಿ ಅವರೇನೊಂದು ಮನವಿಯನ್ನ ಮಾಡ್ಕೊಂಡಿದ್ರು. ಅದಕ್ಕೆ ಈಗ ರಾಜ್ಯಪಾಲರು ಮುಖ್ಯಮಂತ್ರಿಗಳಿಗೆ ನೋಟಿಸ್ ಕೊಟ್ಟಿದ್ದಾರೆ. ಅಕಸ್ಮಾತ್ ಏನಾದ್ರು ಪ್ರಾಸಿಕ್ಯೂಷನ್ಗೆ ರಾಜ್ಯಪಾಲರು ಅನುಮತಿಯನ್ನ ಕೊಟ್ರೆ ಅದು ಮುಖ್ಯಮಂತ್ರಿಗಳಿಗೆ ಬಹಳ ಮುಜುಗರ ತರುವಂತ ಸಂಗತಿ ಆಗುತ್ತೆ. ನೈತಿಕತೆ ಅನ್ನುವಂಥದ್ದು ವಿಚಾರ ಬಂದು ಮುಖ್ಯಮಂತ್ರಿಗಳು ರಾಜೀನಾಮೆ ಕೊಡುವಷ್ಟರ ಮಟ್ಟಿಗೂ ಕೂಡ ಒತ್ತಡಗಳು ಹೆಚ್ಚಾಗುತ್ತೆ. ಈ ಕ್ಯಾಬಿನೆಟ್ ಮೀಟಿಂಗಿಗೂ ಮುನ್ನ ಸಿಎಂ ಸಿದ್ದರಾಮಯ್ಯನವರಿಗೆ ರಾಜ್ಯಪಾಲರು ನೋಟಿಸ್ ಕೊಟ್ಟಿರುವಂತಹ ಹಿನ್ನೆಲೆಯಲ್ಲಿ ಉಪಹಾರ ಸಭೆಯನ್ನ ನಡೆಸಲಾಯಿತು. ಸಿಎಂ ಸಚಿವರುಗಳ ಜೊತೆಗೆ ಚರ್ಚೆ ನಡೆಸಿದ್ದಾರೆ. ಕಾನೂನು ಹೋರಾಟ ಮಾಡೋದೇ ಸೂಕ್ತ ಅನ್ನುವಂಥ ಚರ್ಚೆಗೆ ಅಲ್ಲಿ ಆ ಚರ್ಚೆ ನಡೆದಿದೆ ಅನ್ನುವಂಥ ನಿರ್ಧಾರಕ್ಕೆ ಬರಲಾಗಿದೆ. ಕಾನೂನು ಹೋರಾಟ ಮಾಡೋದು ಸೂಕ್ತ ಅಂತೇಳಿ ಸಿಎಂಗೆ ಸಂಪುಟದ ಸಹೋದ್ಯೋಗಿಗಳು ಸಂಪೂರ್ಣವಾದಂತಹ ಸಹಕಾರ ಕೊಡ್ತೀವಿ ಅನ್ನುವಂತ ಹೇಳಿದಾರಂತೆ. ಉಪಹಾರ ಕೂಟದ ಸಭೆಯಲ್ಲಿ ಸಿಎಂ ಬೆನ್ನಿಗೆ ನಿಂತಿದ್ದಾರೆ ಸಚಿವರು. ಯಾವುದೇ ಸಂದರ್ಭ ಎದುರಾದ್ರೂ ಕೂಡ ನಿಮ್ಮ ಜೊತೆಗೆ ನಾವು ನಿಲ್ತೀವಿ. ರಾಜ್ಯಪಾಲರು ನೀಡಿದಾರಲ್ಲ ನೋಟಿಸ್, ಇದು ಕಾನೂನಾತ್ಮಕವಾಗಿಲ್ಲ. ನೋಟಿಸ್ ನೀಡಿದ ವೇಳೆ ಅನುಸರಿಸಿರುವಂತಹ ಮಾರ್ಗಗಳು ಸರಿ ಇಲ್ಲ. ನೀವೇ ಆರೋಪಿ ಅಂತ ಬಿಂಬಿಸಿ ನೋಟಿಸ್ ಅನ್ನ ಕೊಡಲಾಗಿದೆ. ಹೀಗಾಗಿ ನಿಮ್ಮ ಜೊತೆಗೆ ನಾವು ಇರ್ತೀವಿ ಅಂತ ಸಚಿವರುಗಳು ಅಭಯವನ್ನ ನೀಡಿದ್ದಾರೆ ಅನ್ನೋದು ಗೊತ್ತಾಗ್ತದೆ. ಸೇಮ್ ಲೈಕ್ ಯಾವ ತರ ಅಂತ ಅಂದ್ರೆ, ಈ ಹಿಂದೆ ಈ ಸಿಬಿಐ ತನಿಖೆಗೆ ಅವಕಾಶ ಕೊಟ್ಟಿದ್ದಂತ ಹಿಂದಿನ ರಾಜ್ಯ ಸರ್ಕಾರದ ನಿರ್ಧಾರವನ್ನ ಬದಲಿಸುವಂತ ಸಂದರ್ಭದಲ್ಲೂ ಅವತ್ತು ಹಂಗೆ ಸಂಪುಟ ಸಭೆ ನಡೀತಾ ಇತ್ತು. ಶಿವಕುಮಾರ್ ಅವರು ಅದರಲ್ಲಿ ಇರಲಿಲ್ಲ, ಡಿ.ಕೆ. ಶಿವಕುಮಾರ್ ಅವರು. ಯಾಕಂದ್ರೆ ನಾನಿದ್ರೆ ಅದು ಸರಿ ಬರೋದಿಲ್ಲ ಅಂತೇಳಿ. ಇವತ್ತು ಈಗ ಮುಖ್ಯಮಂತ್ರಿಗಳ ವಿರುದ್ಧದ ನೋಟಿಸ್ಗೆ ನಿರ್ಧಾರ ತೆಗೆದುಕೊಳ್ಳುವಂತ ಸಂದರ್ಭದಲ್ಲೂ ಕೂಡ ಮುಖ್ಯಮಂತ್ರಿಗಳು ಅದರಲ್ಲಿ ಇಲ್ಲ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಸಚಿವರುಗಳು ಸಹಜವಾಗಿ ಸಿದ್ದರಾಮಯ್ಯನವರಿಗೆ ನೋಟಿಸ್ ಕೊಟ್ಟಿರೋದಕ್ಕೆ ಗರಂ ಆಗಿದ್ದಾರೆ. ಯಾವ್ಯಾವ ಸಚಿವರು ಏನೇನು ಹೇಳಿದ್ದಾರೆ ಬನ್ನಿ ಕೇಳೋಣ. ಗವರ್ನರ್ ಕಚೇರಿಯಿಂದ ಮಾನ್ಯ ಮುಖ್ಯಮಂತ್ರಿಗಳಿಗೆ ಶೋಕಾಸ್ ನೋಟಿಸ್ ಕೊಟ್ಟಿದ್ದಾರೆ. ಅದರ ಬಗ್ಗೆ ಮುಖ್ಯಮಂತ್ರಿಗಳು ಮತ್ತು ನಾವೆಲ್ಲರೂ ಕೂಡ ಸಚಿವರುಗಳು, ಉಪಮುಖ್ಯಮಂತ್ರಿಗಳು ಎಲ್ಲರೂ ಕೂಡ ಚರ್ಚೆ ಮಾಡಿದ್ದೇವೆ. ಇವತ್ತು ಕ್ಯಾಬಿನೆಟ್ನಲ್ಲಿ ಮುಖ್ಯಮಂತ್ರಿಗಳು ಭಾಗವಹಿಸೋದಿಲ್ಲ. ಡೆಪ್ಯೂಟಿ ಮುಖ್ಯಮಂತ್ರಿಗಳಿಗೆ ಅವರು ಆಥರೈಸ್ ಮಾಡಿದ್ದಾರೆ ಕ್ಯಾಬಿನೆಟನ್ನು ಚೇರ್ ಮಾಡಿ ಅಂತೇಳಿ. ಚರ್ಚೆ ಮಾಡ್ತೀವಿ ಶೋಕಾಸ್ ನೋಟಿಸಿನ ಬಗ್ಗೆ. ಒಂದು ಮಾನ್ಯ ರಾಜ್ಯಪಾಲರು ಮುಖ್ಯಮಂತ್ರಿ ಕ್ಯಾಬಿನೆಟಲ್ಲಿ ಚರ್ಚೆ ಮಾಡ್ತೀವಿ. ಚರ್ಚೆ ಮಾಡಿದ ಮೇಲೆ ತಾನೇ ರೆಸಲ್ಯೂಷನ್. ಚರ್ಚೆ ಮಾಡಿ ಏನು ತೀರ್ಮಾನ ಮಾಡಬೇಕು ಅಂತೇಳಿ ಕ್ಯಾಬಿನೆಟ್ಟು ತೀರ್ಮಾನ ಮಾಡುತ್ತೆ. ಅವರು ಮುಖ್ಯಮಂತ್ರಿಗಳ ಅಬ್ಸೆನ್ಸ್ನಲ್ಲೇ ಆಗಬೇಕು. ಯಾಕೆಂದರೆ ಸಿನ್ಸ್ ಮುಖ್ಯಮಂತ್ರಿಗಳೇ ಕೊಟ್ಟಿರೋದ್ರಿಂದ ಅವರು ಈ ಕ್ಯಾಬಿನೆಟ್ಟಿನ ಒಂದು ಭಾಗ ಆಗಬಾರ್ದು ಅಂತೇಳಿ ನಾವು ಅವರನ್ನು ನೀವು ಅಟೆಂಡ್ ಮಾಡೋದು ಬೇಡ ಅಂತ ಹೇಳಿ ರಿಕ್ವೆಸ್ಟ್ ಮಾಡಿದ್ದೇವೆ. ಅಲ್ಲ, ಅದರ ಕಾಂಟೆಂಟ್ಸನ್ನು ಎಲ್ಲ ಎಕ್ಸಾಮಿನ್ ಮಾಡಿ ಚರ್ಚೆ ಮಾಡಿದ್ದೇವೆ. ಅದನ್ನು ಈಗ ಕ್ಯಾಬಿನೆಟ್ನಲ್ಲಿ ಮತ್ತೊಂದು ಬಾರಿ ಚರ್ಚೆ ಮಾಡಿ ಲೀಗಲ್ ಪೊಸಿಷನ್ ಏನು ಅಂತೇಳಿ ಅಡ್ವೊಕೇಟ್ ಜನರಲ್ಲು, ಲೀಗಲ್ ಅಡ್ವೈಸರ್ಸು ಅವ್ರದ್ದೆಲ್ಲ ಲೀಗಲ್ ಪೊಸಿಷನ್ನು ಮಂತ್ರಿಗಳಿಗೆ ಶೋಕಾಸ್ ನೋಟಿಸ್ ಕೊಟ್ಟಿದ್ದಾರೆ. ತಪ್ಪು ಗ್ರಹಿಕೆಗಳ ಮೇಲೆ ಅವರು ಆ ನೋಟಿಸ್ ಕೊಟ್ಟಿದ್ದಾರೆ ಅಂಥೇಳಿ ಮೇಲ್ನೋಟಕ್ಕೆ ನಮಗೆ ಅನಿಸ್ತಾ ಇದೆ. ಆ ವಿಷಯ ಕುರಿತು ಇವತ್ತು ನಮ್ಮ ಕ್ಯಾಬಿನೆಟ್ ಸಭೆ ನಡೀತಾ ಇದೆ. ಅತ್ಯಂತ ಹೈ ಟ್ರೆಡಿಷನಲ್ ಗ್ರೌಂಡ್ ಮೇಲೆ, ಅಂದರೆ ಮೌಲ್ಯದ ಆಧಾರ ಇಟ್ಕೊಂಡು ಮಾನ್ಯ ಮುಖ್ಯಮಂತ್ರಿಗಳು ಶೋಕಾಸ್ ನೋಟಿಸ್ ನನಗೆ ಕೊಟ್ಟಿದ್ದಾರೆ. JDS BJP ತಾತ್ಕಾಲಿಕವಾಗಿ ಸ್ವಾರ್ಥಕ್ಕಾಗಿ ಹೊಂದಾಣಿಕೆ ಮಾಡಿಕೊಂಡಿದ್ದಾರೆ. ಪಾದಯಾತ್ರೆಗೆ ಏನು ವಿಷಯನೇ ಇಲ್ಲ, ಏನೂ ವಿಷಯ ಇಲ್ಲದೆ
ಇವತ್ತು ವ್ಯರ್ಥವಾಗಿ ಅವರು ಪಾದಯಾತ್ರೆ ಮಾಡಿ ದೊಂಬರಾಟ ಮಾಡಬೇಕು ಅಂತ ಹೊರಟಿದ್ರು. ಈಗ ಆ ಪಾದಯಾತ್ರೆ ಫೇಲ್ ಆಗಿದೆ. ಸರ್, ಈಗ ರಾಜ್ಯಪಾಲರು ಒಂದು ಹಿಂದಿನ ಭಾಗದಿಂದ ರಾಜಕಾರಣ ಮಾಡೋಕ್ಕೆ ಕೇಂದ್ರ ಸರ್ಕಾರ ಏನಾದರೂ ಪ್ರಯತ್ನ ಮಾಡ್ತಾ ಇದೆ ಸರ್? 100% ಕೇಂದ್ರ ಸರ್ಕಾರ ಪ್ರಯತ್ನ ಮಾಡ್ತಾ ಇದೆ. ಪ್ರಜಾಸತ್ತಾತ್ಮಕವಾಗಿ ಆಯ್ಕೆಯಾದಂಥ ಸರ್ಕಾರವನ್ನು ಇನ್ನು ಇನ್ನುಳಿದಂತೆ ಚಲುವರಾಯಸ್ವಾಮಿ ಅವರು, ಪ್ರಿಯಾಂಕ್ ಖರ್ಗೆ ಅವರು ಕೂಡ ಮಾತನಾಡಿದ್ದಾರೆ. ಏನು ಹೇಳಿದರೆ ಬನ್ನಿ ಕೇಳೋಣ. ಗವರ್ನರ್ ಹತ್ರ ರಾಜಕಾರಣ ಅಂದರೆ ಅದಾಯ್ತು, ಮಧ್ಯಾಹ್ನ ಆಫ್ಟರ್ ಕ್ಯಾಬಿನೆಟ್ ಎಕ್ಸ್ಪ್ಲೈನ್ ಮಾಡ್ತಾರಲ್ಲ. ಏನು ಸರ್ ಚರ್ಚೆಯಲ್ಲಿ ಸರಿ, ಅದನ್ನ ಇಲ್ಲೇ ಹೇಳಿದ್ರೆ ನಾನು ಕ್ಯಾಬಿನೆಟಲ್ಲಿ ಯಾಕೆ ಮಾಡಬೇಕು? ಹಂಗಾರೆ ಇಲ್ಲೇ ಮಾಡ್ಬೋದಾಯ್ತಲ್ಲ. ಕ್ಯಾಬಿನೆಟ್ ಆದಮೇಲೆ ಪ್ರೆಸ್ ಬ್ರೀಫ್ ಮಾಡ್ತಾರೆ. DCM, ಲಾ ಮಿನಿಸ್ಟ್ರು, ಸೀನಿಯರ್ ಮಿನಿಸ್ಟರ್ಸು ಬ್ರೀಫ್ ಮಾಡ್ತಾರೆ. ಏನು ನಿರ್ಣಯ ಅನ್ನೋದು ತಗೊಂಡ್ಮೇಲೆ ಹೇಳ್ತಾರೆ ಎಂದೆ. ಕ್ಯಾಬಿನೆಟಲ್ಲಿ ಏನು ತೀರ್ಮಾನ ಆಗುತ್ತೆ ಅದಾದಮೇಲೆ ಹೇಳ್ತಾರೆ. ಕ್ಯಾಬಿನೆಟ್ ತೀರ್ಮಾನ ಆದಮೇಲೆ ಬ್ರೀಫ್ ಮಾಡ್ತೀವಿ ಅಂತ ಬ್ರೀಫ್ ಮಾಡಲ್ಲ ಅಂದರೆ ತಪ್ಪು ಮಾಡ್ತೀವಿ. ಗವರ್ನರ್ ಅವರು ನೋಟಿಸ್ ಕೊಟ್ಟಿದ್ದಾರೆ. ಸಹಜವಾಗಿ ಮುಖ್ಯಮಂತ್ರಿಗಳು ಎಲ್ಲರ ಹತ್ರ ಸಲಹೆ ಪಡೆಯೋದು ಸಹಜ ಅಲ್ವ. ಅದರಲ್ಲಿ ಹೂವಗಳಿಗೆ ಸೃಷ್ಟಿ ಮಾಡೋದು ಅಗತ್ಯ ಇಲ್ಲ ಅಂತ. ಈಗ ಗವರ್ನರ್ ಅವರು ಹಿ ಶುಡ್ ಆ್ಯಕ್ಟ್ ವಿತಿನ್ ಆ್ಯಸ್ ಪರ್ ದಿ ಅಡ್ವೈಸ್ ಆಫ್ ದ ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್. ಇದು ವಿತೌಟ್ ಯಾವುದೇ ರೀತಿ. ಪ್ರಸನ್ನ ನಮ್ಮ ಪ್ರತಿನಿಧಿ ಇದಕ್ಕೆ ಸಂಬಂಧಪಟ್ಟ ಹಾಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾರೆ. ನಮ್ಮ ಜೊತೆಗೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಪ್ರಸನ್ನ, ಈಗ ರಾಜ್ಯಪಾಲರ ನೋಟಿಸ್ ಹಿನ್ನೆಲೆಯಲ್ಲಿ ಸರ್ಕಾರ ಕೂಡ ಒಂದು ಕೌಂಟರ್ ಅಟ್ಯಾಕ್, ಅದರಲ್ಲೂ ಕೂಡ ಮುಖ್ಯಮಂತ್ರಿಗಳು ತಮ್ಮ ಸ್ಥಾನ ಉಳಿಸ್ಕೊಳ್ಳುವಂತ ನಿಟ್ಟಿನಲ್ಲೂ ಕೂಡ ಈಗ ಪ್ರಯತ್ನ ಪಡಬೇಕಾದಂಥದ್ದು ಅನಿವಾರ್ಯತೆ ಈಗ ಬಂದಿದೆ. ಅಸಲಿ ಹೋರಾಟ ಈಗ ಶುರು ಆಗ್ತಾ ಇದೆ ಅಂತ ಕಾಣಿಸುತ್ತೆ. ಪ್ರಸನ್ನ, ಈಗ ಸಂಪುಟ ಸಭೆಯಲ್ಲಿ ಏನೇನು ನಿರ್ಧಾರಕ್ಕೆ ಬರಲಾಗುತ್ತೆ? ಕೌಂಟರ್ ಅಟ್ಯಾಕ್ ಮಾಡುವಂತ ನಿಟ್ಟಿನಲ್ಲಿ ಕಾಂಗ್ರೆಸ್ ಏನೇನು ವ್ಯವಸ್ಥೆ ಮಾಡ್ಕೊಳ್ತಾ ಇದೆ? ಪ್ರಸನ್ನ, ಮಲ್ತೇಶ್, ಮೂಡ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಸಿಎಂ ಸಿದ್ದರಾಮಯ್ಯನವರಿಗೆ ರಾಜ್ಯಪಾಲರು ಕೊಟ್ಟಿರುವಂತಹ ಶೋಕಾಸ್ ನೋಟಿಸ್ ಅನ್ನ ಕಾಂಗ್ರೆಸ್ನ ನಾಯಕರು ಮತ್ತು ಸಚಿವ ಸಂಪುಟ ಅದನ್ನ ಬೇರೆಯೇ ಕೋನದಿಂದ ನೋಡ್ತಾ ಇದೆ. ಇದೊಂದು ರಾಜಕೀಯ ಪ್ರೇರಿತ ದೂರು ಮತ್ತು ರಾಜಕೀಯ ಪ್ರೇರಿತ ಶೋಕಾಸ್ ನೋಟಿಸ್ ಅನ್ನುವಂತಹ ನಿಟ್ಟಿನಲ್ಲಿ ಎಲ್ಲ ಸಚಿವರು ಕೂಡ ಒಂದು ಒಮ್ಮತದ ಅಭಿಪ್ರಾಯಕ್ಕೆ ಬಂದಿದ್ದಾರೆ. ಇವತ್ತು ಬೆಳಗ್ಗೆ ಸಿಎಂ ಸಿದ್ದರಾಮಯ್ಯನವರ ನಿವಾಸದಲ್ಲಿ ನಡೆದಂತಹ ಉಪಹಾರ ಕೂಟದ ಸಭೆಯಲ್ಲೂ ಕೂಡ ಕಾನೂನಾತ್ಮಕವಾಗಿ ಏನೆಲ್ಲ ಲೋಪದೋಷಗಳು ರಾಜ್ಯಪಾಲರು ಶೋಕಾಸ್ ನೋಟಿಸ್ ಕೊಡುವಂತಹ ಸಂದರ್ಭದಲ್ಲಿ ಆಗಿದೆ ಅನ್ನುವಂಥದ್ದನ್ನೇ ಹೈಲೈಟ್ ಮಾಡಲಾಗಿದೆ. ಇದೀಗ DCM DK ಶಿವಕುಮಾರ್ ಅವರ ನೇತೃತ್ವದಲ್ಲಿ, ಅಂದ್ರೆ ಮುಖ್ಯಮಂತ್ರಿಗಳು ಅವರನ್ನ ಆಥರೈಸ್ ಮಾಡಿದ್ರು ಸಚಿವ ಸಂಪುಟ ಸಭೆಯನ್ನ ತಮ್ಮ ಅನುಪಸ್ಥಿತಿಯಲ್ಲಿ DK ಶಿವಕುಮಾರ್ ಅವರು ನಡೆಸಬೇಕು ಅಂತ ಹೇಳಿ. DK ಶಿವಕುಮಾರ್ ಅವರ ನೇತೃತ್ವದಲ್ಲಿ ಇದೀಗ ಗೃಹ ಸಚಿವರು ಸೇರಿದಂತೆ ಪ್ರಮುಖ ಸಚಿವರೆಲ್ಲರೂ ಕೂಡ ಭಾಗಿಯಾಗಿದ್ದಾರೆ. ಮೂಡಾಗಿ ಸಂಬಂಧಪಟ್ಟಂತಹ ದಾಖಲಾತಿಗಳನ್ನ ತರಿಸಿಕೊಳ್ಳಲಾಗಿದೆ. ಸುಮಾರು 25ಕ್ಕೂ ಹೆಚ್ಚು ಸ್ಪೈರಲ್ ಬೈಂಡ್ನ ಬುಕ್ಗಳನ್ನು ತರಿಸಿಕೊಂಡು ಯಾರ್ಯಾರಿಗೆ ಮೂಡಾದಲ್ಲಿ ನಡವಳಿಕೆಗಳನ್ನ ಮಾಡಿ 50-50 ಅನುಪಾತದಲ್ಲಿ ಸೈಟುಗಳನ್ನ ಹಂಚಿಕೆ ಮಾಡಲಾಗಿದೆ ಮತ್ತು ಕಾನೂನಾತ್ಮಕವಾಗಿ ಏನು ಸಪೋರ್ಟಿವ್ ಆಗಿರುವಂತಹ ಅಂಶಗಳು ಏನು ಅನ್ನೋದ್ರ ಬಗ್ಗೆ ಕೂಲಂಕುಷವಾದಂತಹ ಚರ್ಚೆ ನಡೆದಿದೆ. ರಾಜ್ಯಪಾಲರು ಕೊಟ್ಟಿರುವಂತಹ ಶೋಕಾಸ್ ನೋಟಿಸ್ ಕಾನೂನಾತ್ಮಕವಾಗಿ ಇಲ್ಲ ಅನ್ನುವಂಥ ಅಂಶವನ್ನೇ ಇದೀಗ ಸಚಿವ ಸಂಪುಟ ಸಭೆ ಒಂದು ಬಹುತೇಕ ನಿರ್ಣಯಕ್ಕೆ ಬರುವಂತಹ ಸಾಧ್ಯತೆ ಇದೆ. ಈಗ ಕೊಟ್ಟಿರುವಂತಹ ಮುಖ್ಯಮಂತ್ರಿಗಳಿಗೆ ರಾಜ್ಯಪಾಲರು ಕೊಟ್ಟಿರುವಂತಹ ಶೋಕಾಸ್ ನೋಟಿಸ್ ಅನ್ನ ಹಿಂಪಡಬೇಕು ಅನ್ನುವಂತಹ ಮನವಿಯನ್ನ ರಾಜ್ಯಪಾಲರಿಗೆ ಸಚಿವ ಸಂಪುಟ ತಮ್ಮ ನಿರ್ಣಯದ ಮೂಲಕ ಮಾಡಿಕೊಳ್ಳುವಂತಹ ಸಾಧ್ಯತೆ ಇದೆ. ಅದರ ಹೊರತುಪಡಿಸಿದಂತೆ ಕಾನೂನಾತ್ಮಕವಾಗಿ ಹೇಗೆ ರಾಜಕೀಯ ಪ್ರೇರಿತವಾಗಿ ಈ ಶೋಕಾಸ್ ನೋಟಿಸ್ ಅನ್ನು ನೀಡಲಾಗಿದೆ, ದೂರನ್ನು ಕೊಡುವಂತಹ ಸಂದರ್ಭದಲ್ಲೂ ಕೂಡ ಏನೆಲ್ಲ ಲೋಪದೋಷಗಳಾಗಿತ್ತು, ದೂರನ್ನು ಕೊಟ್ಟಿರುವವರ ಸ್ಯಾಂಟಿಟಿ ಏನು ಅನ್ನುವಂತಹ ಒಂದಷ್ಟು ಪ್ರಶ್ನೆಗಳನ್ನ ಇವತ್ತಿನ ಸಚಿವ ಸಂಪುಟ ಸಹೋದ್ಯೋಗಿಗಳೆಲ್ಲರೂ ಕೂಡ ಇವತ್ತಿನ ಪತ್ರಿಕಾಗೋಷ್ಠಿಯಲ್ಲಿ ಪ್ರಸ್ತಾಪವನ್ನು ಮಾಡಬಹುದು. ಮತ್ತು ಯಾವೆಲ್ಲ ಲೋಪದೋಷಗಳನ್ನು ದೂರಿನಲ್ಲಿ ಕಂಡುಹಿಡಿದು ಅದನ್ನು ಪ್ರಸ್ತಾಪವನ್ನು ಮಾಡುವಂಥ ಸಾಧ್ಯತೆ ಇದೆ. ಮತ್ತು ಮೂಡ ಸೈಟ್ ಹಂಚಿಕೆಯ ಸಂದರ್ಭದಲ್ಲೂ ಕೂಡ ಮುಖ್ಯಮಂತ್ರಿಗಳ ಪಾತ್ರ ಯಾವುದೇ ಕಾರಣಕ್ಕೂ ಇರಲಿಲ್ಲ ಅನ್ನುವಂಥ ಅಂಶವನ್ನು ಪದೇ ಪದೇ ಹಿಂದೆ ಮುಖ್ಯಮಂತ್ರಿಗಳು ಹೇಳಿದ್ದಾರೆ. ಮತ್ತು ತಾನು ಯಾವುದೇ ರೀತಿಯ ಪ್ರಭಾವವನ್ನು ಬೀರಿಲ್ಲ. ಸೈಟು ಹಂಚಿಕೆ ಆದಂಥ ಸಂದರ್ಭದಲ್ಲಿ ಆಡಳಿತದಲ್ಲಿ ಇದ್ದಂಥದ್ದು BJPಯ ಸರ್ಕಾರ, BJPಯ ಅವಧಿಯಲ್ಲಿಯೇ ಮೂಡ ಸೈಟ್ಗಳನ್ನ ಹಂಚಿಕೆ ಮಾಡಲಾಗಿದೆ. ಮತ್ತು ಮೂಡಾದ ಅಧ್ಯಕ್ಷರಾಗಿದ್ದವರು ಕೂಡ ಅವತ್ತು BJPಯ ಮುಖಂಡರೇ ಮೂಡಾದ ಅಧ್ಯಕ್ಷರಾಗಿದ್ದಂಥವರು. ಹೀಗಾಗಿ ತನ್ನ ಪ್ರಭಾವ ಇಲ್ಲದೆಯೇ ಸೈಟ್ಗಳನ್ನ ಹಂಚಿಕೆ ಮಾಡಲಾಗಿದೆ ಮತ್ತು ನಿಗದಿತ ಸ್ಥಳದಲ್ಲಿ ತಾನು ಸೈಟ್ಗಳನ್ನ ಕೊಡಿ ಅನ್ನುವಂಥ ಯಾವುದೇ ರೀತಿಯ ಪ್ರಸ್ತಾಪವನ್ನು ಲಿಖಿತ ರೂಪದಲ್ಲೂ ಮಾಡಿಲ್ಲ ಮತ್ತು ತನ್ನ ಅಧಿಕಾರವನ್ನು ಕೂಡ ದುರ್ಬಳಕೆ ಮಾಡಿಕೊಳ್ಳಿಲ್ಲ ಅನ್ನುವಂಥ ಅಂಶವನ್ನು ಹೈಕಮಾಂಡ್ನ ನಾಯಕರಿಗೆ ಮನವರಿಕೆ ಮಾಡಿಕೊಡುವಂಥ ಕೆಲಸವನ್ನು ಮುಖ್ಯಮಂತ್ರಿಗಳು ಮಾಡಿದ್ರು. ಇದೀಗ ಸಚಿವರಿಗೂ ಕೂಡ ಅದೇ ಅಂಶವನ್ನು ಮನವರಿಕೆ ಮಾಡಿಕೊಟ್ಟಿದ್ದಾರೆ. ಈ ಎಲ್ಲ ಆಧಾರದ ಮೇಲೆ ಇನ್ನು ಕೆಲವೇ ಕ್ಷಣಗಳಲ್ಲಿ ಸಚಿವ ಸಂಪುಟದ ನಿರ್ಣಯ ಏನು ಅನ್ನುವಂಥದ್ದನ್ನು ಹಿರಿಯ ಸಚಿವರೆಲ್ಲರೂ ಕೂಡ ಪತ್ರಿಕಾಗೋಷ್ಠಿಯ ಮೂಲಕ ತಿಳಿಸಲಿದ್ದಾರೆ. ಮಲ್ತೇಶ್, ಥ್ಯಾಂಕ್ ಯು ಪ್ರಸಾದ್.